ಯೆಹೋವನೇ, ಸುಳ್ಳು ಬಾಯಿಯೂ ವಂಚಿಸುವ ನಾಲಿಗೆಯೂ ಉಳ್ಳವರಿಂದ ನನ್ನನ್ನು ಬಿಡಿಸು. ಮಂಗಳವಾರ 7ನೇ ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 24ನೇ ಅಧ್ಯಾಯದ 6ನೇ ವಚನ. ಅವರನ್ನು ಕಟಾಕ್ಷಿಸಿ ಈ ದೇಶಕ್ಕೆ ತಿರುಗಿ ಬರಮಾಡುವೆನು, ಅವರನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಪುನಃಸ್ಥಾಪಿಸುವಂಥವನು, ಪುನಃ ಕಟ್ಟುವಂಥವನು ಆಗಿದ್ದಾನೆ. ಕರುಣಾಸಾಗರನಾದ ದೇವರು ನುಡಿದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅವರನ್ನು ಕಟಾಕ್ಷಿಸುವೆನು. ಕರ್ತನಲ್ಲಿ ಪ್ರಿಯರೇ, ದೇವರು ಯೆರೆಮೀಯನನ್ನು ಆರಿಸಿಕೊಂಡು ಯೂದಾಯದವರು, ಯಹೂದ್ಯರು ಯಾವ ರೀತಿಯಲ್ಲಿ ತಮ್ಮ ಪಾಪಗಳಲ್ಲಿ ಮುಳುಗಿ ಹೋಗಿದ್ದಾರೆ, ದುಷ್ಟತನವು ಅವರಲ್ಲಿ ತುಂಬಿಕೊಂಡಿದೆ ಎಂಬುದಾಗಿ ಅವರಿಗೆ ಎಚ್ಚರಿಕೆಯ ಮಾತನ್ನು ಹೇಳುವುದಕ್ಕೆ ಯೆರೆಮೀಯನನ್ನು ನೇಮಿಸಿದನು. ಯೆರೆಮೀಯನು ಕೂಡ ದೇವರು ಹೇಳಿದ ಹಾಗೆ ಅವರೆಲ್ಲ ದುಷ್ಕಾರ್ಯಗಳನ್ನು ತೋರಿಸಿ ಹಿಂತಿರುಗಬೇಕೆಂಬುದಾಗಿ, ಅವರು ಮಾನಸಾಂತರ ಹೊಂದಬೇಕು, ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಎಚ್ಚರಿಕೆ ಹೇಳುತ್ತಿದ್ದನು. ಆದರೂ ಅವರು ತಮ್ಮದೇ ಆದಂಥ ಕಾರ್ಯಗಳಲ್ಲಿ ಮುಳುಗಿದ್ದರು. ದೇವರಾದರೋ ಕರುಣಾಸಾಗರನು ತಾನು ತನ್ನ ಜನರು ಹೀಗೆ ನಾಶವಾಗುವುದು ಸರಿಯಲ್ಲ ಎಂಬುದಾಗಿ ಯೆರೆಮೀಯನಿಗೆ ಒಳ್ಳೆಯ ಮತ್ತು ಕೆಟ್ಟ ಹಣ್ಣುಗಳ ಸಾಮ್ಯವನ್ನು ಹೇಳಿ, ಆ ಪುಟ್ಟಿಯಲ್ಲಿರುವಂಥದ್ದು ಒಳ್ಳೆಯದು ಕೆಟ್ಟದು ಎಂಬುದಾಗಿ ತೋರಿಸಿ, ಒಳ್ಳೆಯದರನ್ನು ಉಳಿಸುವೆನು ಎಂಬುದಾಗಿ, ಅಂದರೆ ತನ್ನ ಜನರನ್ನು ತಾನು ಪರಿವರ್ತಿಸಿಕೊಂಡು ಅವರನ್ನು ಉಳಿಸಿ ರಕ್ಷಿಸಿ ಅವರನ್ನು ಪುನಃ ಕಟ್ಟುತ್ತಾ ಆಶೀರ್ವದಿಸುವೆನೆಂಬುದಾಗಿ ವಾಗ್ದಾನ ಮಾಡುವಂಥವನಾಗಿದ್ದಾನೆ, ನಿರೀಕ್ಷೆಯನ್ನು ಕೊಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಎಷ್ಟರ ಮಟ್ಟಿಗೆ ದೇವರಿಂದ ದೂರವಾಗಿದ್ದರೂ ದೇವರು ನಮ್ಮಲ್ಲಿ ಇರುವಂಥ ಯಾವುದೇ ರೀತಿಯಲ್ಲ ಒಳ್ಳೆಯ ಕಾರ್ಯಗಳನ್ನು ನೋಡಿ ನಮ್ಮಲ್ಲಿ ನಾವು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಮ್ಮನ್ನು ರಕ್ಷಿಸುವಂಥವನಾಗಿದ್ದಾನೆ. ಯಾಕಂದರೆ ದೇವರು ಪ್ರೀತಿ ಸ್ವರೂಪನು, ನಮ್ಮನ್ನು ಕಟಾಕ್ಷಿಸುವಂಥವನು, ನಮ್ಮನ್ನು ನೋಡುವಂಥವನು, ನಮ್ಮನ್ನು ರಕ್ಷಿಸುವಂಥವನು ಆಗಿದ್ದಾನೆ. ದೇವರು ಯಥಾರ್ಥವಾಗಿ ನಂಬುತ್ತಾ ನಿರೀಕ್ಷಿಸುತ್ತಾ ಆತನಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಅಪಾರವಾದಂಥ ಕೃಪೆಯನ್ನು ಅನುಭವಿಸುತ್ತಾ ನಿನ್ನ ಕಡೆಗೆ ತಿರುಗಿ ರಕ್ಷಣೆ ಹೊಂದುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.